ನಮ್ಮವನೆಂದಿಸಯ್ಯ ಇವ ನಮ್ಮವ ನಮ್ಮವನೆಂದಿಸಯ್ಯ ಕೂಡಲ ಸಂಗಮದೆ ಕೂಡಲ ನಿಮ್ಮ ಹೈಟಿನ ಮೈಕ್ ನೀವು ಇಲ್ಲಿ ನೋಡಿ. ಕೂಡಲ ಸಂಗಮ ದೇವನಯ್ಯ ನಮ್ಮ ಮನೆಗೆ ಮಗನೆಂದಿಸಯ್ಯ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವು 12ನೇ ಶತಮಾನದ ಸಾಮಾಜಿಕ ಧಾರ್ಮಿಕ ಸಂಪತ್ತು. ಇದು ಎಲ್ಲ ಜಾತಿ ಮತ ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಮುಕ್ತವಾದ ವೇದಿಕೆಯಾಗಿದೆ. ಇಲ್ಲಿನ ವಿಶ್ವದ ಮೊದಲ ಅಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುಗಳು ಕಾರ್ಯನಿರ್ವಹಿಸುತ್ತಿದ್ದರು. ಅನುಭವ ಮಂಟಪದ ಪ್ರಮುಖ ಅಂಶಗಳು: ಸಾಮಾಜಿಕ ಸಮಾನತೆ. ಇದು ಎಲ್ಲ ಜಾತಿ ಮತ ತಾರತಮ್ಯವಿಲ್ಲದೆ ಎಲ್ಲರಿಗೂ ಮುಕ್ತವಾದ ವೇದಿಕೆಯಾಗಿದೆ. ಇದು ಅಂದಿನ ಕಾಲದ ಕ್ರಾಂತಿಕಾರಿಕ ಬದಲಾವಣೆ. ಸಂಸತ್ತಿನ ರೂಪ. ಇದು ಸಂಸದೀಯ ಪ್ರಜಾಪ್ರಭುತ್ವದ ಬುನಾದಿ ಎಂದು ಹೇಳಲಾಗುತ್ತದೆ. ವಚನ ಸಾಹಿತ್ಯ ಕೇಂದ್ರ. ಇದು ವಚನ ಸಾಹಿತ್ಯದ ಚೆಲುಮೆಯಾಗಿದೆ. ಇಲ್ಲಿ ಶರಣರು ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ಹಂಚಿಕೊಳ್ಳುತ್ತಿದ್ದರು. ಸದಸ್ಯರು. ಇಲ್ಲಿ ಎಲ್ಲ ಜಾತಿ ಮತ್ತು ವೃತ್ತಿಯ ಜನರು ಸದಸ್ಯರಾಗಿದ್ದರು. ಉದಾಹರಣೆಗೆ ಕಟ್ಟಿಗೆ ಮಾಡುವ ಮರಳಯ್ಯ, ಅಂಬಿಗರ ಚೋಡಯ್ಯ, ಅರಳಯ್ಯ. ಸಂವಾದ ಮತ್ತು ಚರ್ಚೆ. ಇದು ಆಧ್ಯಾತ್ಮಿಕ ಸಾಮಾಜಿಕ ವಿಷಯಗಳ ಬಗ್ಗೆ ಮುಕ್ತ ಚರ್ಚೆಗೆ ಅವಕಾಶ ನೀಡುತ್ತಿತ್ತು. ಈಗ ಅನುಭವ ಮಂಟಪದ ಒಂದು ಪ್ರಸಂಗ. ಈಗ ಅಲ್ಲಮ್ಮ ಪ್ರಭುಗಳ ಆಗಮನ. ತಮಗಾಗಿ ಕಾಯುತ್ತಿರುವ ಶೂನ್ಯ ಸಿಂಹಾಸನವನ್ನು ಅಲಂಕರಿಸಿ. ಜಗತ್ತಿನ ಎಲ್ಲ ಮೂಲೆಗಳಿಂದ ಬಂದಿರುವ ಶರಣೆಯರಿಗೂ ಶರಣಾರ್ಥಿ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು. ಇಂತಿ ಪಂಚವೇದ ಪಂಚಬ್ರಹ್ಮವೆಂದರಿದ ಮಹಾಮಹಿಮ. ಸಂಗನ ಬಸವಣ್ಣ ಎನಗೂ ಗುರು, ನಿಮಗೂ ಗುರು, ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ. ಈ ಅನುಭವ ಮಂಟಪದಲ್ಲಿ ಮೇಲು ಕೀಳು, ಸ್ತ್ರೀ ಪುರುಷ ಎಂಬ ಭೇದ ಭಾವಕ್ಕೆ ಕಾರಣವೇ ನಮ್ಮ ಬಸವಣ್ಣನವರು. ಬಸವೇಶ್ವರರೇ, ನಿಮ್ಮ ಕಾರ್ಯವ್ಯಾಪ್ತಿಗೆ ನಾ ಮೆಚ್ಚಿದೆ. ಇಂದು ಸಮಾಜದಲ್ಲಿ ಹರಡಿರುವ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಬೇಕೆಂದರೆ ಇಂತಹ ಅನುಭವ ಮಂಟಪಗಳು ಅಗತ್ಯ. ಬಹಳ ದೊಡ್ಡ ಕಾರ್ಯಗಳನ್ನು ನೀವು ವಹಿಸಿಕೊಂಡು ಹೋಗುತ್ತಿದ್ದೀರಿ. ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಸಮಾಜ ಸುಧಾರಣೆಯಂಥ ಕಾರ್ಯಗಳನ್ನು ವಹಿಸಿಕೊಂಡು ಹೋಗುತ್ತಿದ್ದೀರಿ. ಮಾನವನ ಆಸೆಗಳಿಗೆ ತಮ್ಮ ಅಭಿಪ್ರಾಯವೇನು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ. ಈ ಸಮಾಜದ ಉದ್ಧಾರಕ್ಕಾಗಿ ನಿಮ್ಮ ಅಭಿಪ್ರಾಯವೇನು ಚೌಡಯ್ಯ? ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇದ್ದವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣನೆಂದಾತ ನಮ್ಮ ಅಂಬಿಗರ ಚೋಡಯ್ಯ ನಿಜ ಶರಣು. ಈ ಸಮಾಜದ ಉದ್ಧಾರಕ್ಕಾಗಿ ನಿಮ್ಮ ಅಭಿಪ್ರಾಯವೇನು ಮಾಚಯ್ಯ?
ಶರಣು ಪರಮ ವಿಭೂತಿಯನ್ನು ಹಣೆಯಲ್ಲಿ ಧರಿಸಿ, ಕೊರಳಲ್ಲಿ ರುದ್ರಾಕ್ಷರಿಸಿ, ಗುರು ಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ, ಮತ್ತೆ ಮರಳಿ ದರೆಯ ಪಟ್ಟೇಷ್ಟಗೆರೆಗೆಂಬುವ ನರಕಿ ಜೀವಿಗಳ ನಿಂಬೆನೆಯ್ಯ ಕಲಿದೇವಯ್ಯ. ಸಮಾಜದ ಉದ್ಧಾರಕ್ಕಾಗಿ ನಿಮ್ಮ ಅಭಿಪ್ರಾಯವೇನು ಚನ್ನಬಸವಣ್ಣ? ಅಂತರಂಗವೇ ಬಸವಣ್ಣ, ಬಹಿರಂಗವೇ ಮಡಿವಾಳಯ್ಯ. ಈ ಉಭಯ ಸಂಗಮವೇ ಪ್ರಭುದೇವರು. ಇಂತಿ ಮಾವರ ಕರುಣಾಗಿ ಕಂದನಾಗಿ ಬದುಕಿದನು ಕಾಣ ಕೂಡಲ ಚೆನ್ನ. ಈ ಸಮಾಜದ ಉದ್ಧಾರಕ್ಕಾಗಿ ನಿಮ್ಮ ಅಭಿಪ್ರಾಯವೇನು ಹರಳಯ್ಯ? ಕಾಯಕವೇ ಧರ್ಮವೆಂದು ನಂಬಿ ನಡೆ, ಕೈಯಲ್ಲಿ ಕೆಲಸ ಬಾಯಲ್ಲಿ ಶರಣನಾಮ. ಶರಣು ಶರಣಾರ್ಥಿ ಪ್ರಭುದೇವರೇ, ಬಸವೇಶ್ವರರು ತಿಳಿಸಿದ ಕಾಯಕವೇ ಕೈಲಾಸ, ಕಾಯಕವೇ ಗುರುವಾಗಿರಲು, ಕಾಯಕವೇ ಸರ್ವಸ್ವವಾಗಿರಲು ಬೇರೆ ಗುರು ಲಿಂಗ ಜಂಗಮಗಳ ಹಂಗ್ಯಾಕೆ ಎಂದು ನನಗನ್ನಿಸುತ್ತದೆ. ನಿನ್ನ ಕಾಯಕ ಯಾವುದು ಮಾರಯ್ಯ? ನಿತ್ಯ ಬಸವೇಶ್ವರರ ಮಹಾಮನೆಯ ಮುಂದೆ ಚೆಲ್ಲಿರುವ ಅಕ್ಕಿಯನ್ನು ಆರಿಸುವುದು ನನ್ನ ಕಾಯಕ. ಕಾಯಕ ಹಾಗಂದರೇನು ಹೇಳು ಮಾರಯ್ಯ? ಜೀವನದ ನಿರ್ವಹಣೆಗಾಗಿ ಕೈಗೊಂಡ ಕೆಲಸವಲ್ಲವೇ? ಹಾಗೆ ಒಬ್ಬ ಜೀವನದ ನಿರ್ವಹಣೆಗಾಗಿ ಹೊಟ್ಟೆಪಾಡಿಗಾಗಿ ಕಳ್ಳತನ ಮಾಡುತ್ತಾನೆ, ಅದು ಅವನ ಕಾಯಕವಲ್ಲವೇ? ಹಿಂಸಾಮೂಲವಾದ ಕಾರ್ಯಗಳು ಕಾಯಕವೆಂಬ ಹೆಸರಿಗೆ ಮಾನ್ಯವಾಗದೆಂದು ತಿಳಿದಿದ್ದೇನೆ. ಸರಿ, ಪರಪೀಡನೆ ಆಗದಂತೆ ತಮ್ಮ ಜೀವನದ ಮಾರ್ಗವನ್ನು ನಿರ್ವಹಿಸಲು ಅವಲಂಬಿಸುವ ವೃತ್ತಿಗೆ ಕಾಯಕವೆಂದು ಕರೆಯಬಹುದೇ? ಇರಬಹುದು ದೇವರೇ. ಇಲ್ಲೇ ನೀನು ತಪ್ಪಿರುವುದು ಮಾರಯ್ಯ. ನೀನು ಅಕ್ಕಿಯನ್ನು ಅಯ್ಯುತ್ತೀಯ, ಅದರಿಂದ ನಿನ್ನ ಕಾಯಕ. ಈ ಮಾಚಯ್ಯ ದೋಣಿಗಳನ್ನು ಸಾಗಿಸುತ್ತಾನೆ, ಈ ಹರಳಯ್ಯ ಪಾದರಕ್ಷೆಗಳನ್ನು ಮಾಡುತ್ತಾನೆ, ಈ ಚೌಡಯ್ಯ ದೋಣಿಗಳನ್ನು ಸಾಗಿಸುತ್ತಾನೆ. ಹೀಗೆ ಇವರೆಲ್ಲ ತಮ್ಮ ತಮ್ಮ ವೃತ್ತಿಗಳಿಂದ ತಮ್ಮ ಉದರ ಜೀವನದ ನಿರ್ವಹಣೆಯಾಗಿ ಮಾತ್ರ ನಿಯೋಜಿಸಿದ್ದಾರೆ. ಇದು ಕಾಯಕ ಅಷ್ಟೇ ಆಗಿದೆ. ಯೋಚಿಸು, ಬಸವೇಶ್ವರರು ಕಾಯಕವನ್ನು ಇನ್ನೂ ಹೆಚ್ಚಿನ ಅರ್ಥದಲ್ಲಿ ಹೇಳಿರಬಹುದು ಅಲ್ಲವೇ ಬಸವಣ್ಣ? ನೀವೇ ವಿವರಿಸಿ. ಶರಣರೇ, ನಾನು ಕಾಯಕವೇ ಕೈಲಾಸ ಎಂದು ಹೇಳಿದ್ದೇನಲ್ಲ. ಯಾವ ಸ್ವರೂಪದಲ್ಲಿ ಬಯಸಿದ್ದೇನೋ ಆ ಸ್ವರೂಪದಲ್ಲಿ ಮಾರಯ್ಯನವರು ಪಾಲಿಸಿ ತೋರಿಸಿದ್ದಾರೆ. ಅಂದರೆ ನೀವು ಹೋಗಿ ಅಕ್ಕಿಯನ್ನು ಆಯ್ದು ನೀವು ಮಾತ್ರ ತಿಂದರೆ ಕಾಯಕವಾಗದು. ಕೇವಲ ಸ್ವಾರ್ಥಕ್ಕಾಗಿ ದುಡಿದ ದುಡಿಮೆ ಕಾಯಕವಾಗದು. ಕೇವಲ ವೃತ್ತಿ ಮಾತ್ರ, ಅದು ನಿಮ್ಮ ಹೊಟ್ಟೆಪಾಡಿನ ದುಡಿಮೆ. ನೀವು ಮಾಡುವ ಕಾಯಕ ನಿಸ್ವಾರ್ಥ ಸೇವೆ, ಲೋಕ ಕಲ್ಯಾಣ ಉಪಯುಕ್ತವಾದರೆ ಮಾತ್ರ ಕಾಯಕವಾಗಿ ಉಳಿದಿರುವುದು. ನೀವು ಹೋಗಿ ಗುರು ಲಿಂಗ ಜಂಗಮರ ಸೇವೆಯನ್ನು ಮಾಡುವುದರಿಂದಲೇ ಕಾಯಕವಾಗಿ ಉಳಿದಿರುವುದು. ತಿಳಿಯಿತೆ ಮಾರಯ್ಯ? ಆಯ್ತು ಪ್ರಭುದೇವರೇ. ತನು ಕರಗದವರಲ್ಲಿ ಪುಷ್ಪವ ನಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನಲ್ಲಿ ನೀನು. ನಮೋ ನಮಃ. ಮಹಾಗುರು ತಂದೆ ಸಂಗನ ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ದೇಹ ಮನಗಳ ಭ್ರಾಂತಿ ಅಳಿದು ಶಿವಭಾವ ಅಳವಟ್ಟಿ ದಿಗಂಬರರಾದ ದಿವ್ಯಾಂಬರರೇ, ಪೂಜ್ಯ ತಾಯಿ ಶರಣು ಶರಣಾರ್ಥಿ. ಅಕ್ಕಮಹಾದೇವಿಯವರಿಗೆ ಜೈ, ಅಕ್ಕಮಹಾದೇವಿಯವರಿಗೆ ಜೈ, ಅಕ್ಕಮಹಾದೇವಿಯವರಿಗೆ ಜೈ. ನಿಲ್ಲಿಸಿ, ಊಟಾಟಿಕೆಯ ನಾಟಕ ಸಾಕು. ನೀನ್ಯಾರಮ್ಮ? ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ನೀನು ಇಲ್ಲಿ ಬಂದ ಕಾರಣ? ಶರಣರ ಒಡನಾಟದಲ್ಲಿ ಆಧ್ಯಾತ್ಮ ಬದುಕನ್ನು ಸಾರ್ಥಕಗೊಳಿಸಲು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣ ಸತ್ಸಂಗ ಬೇಕಾದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ ನೋವಿಲ್ಲದ ರೂವಿಲ್ಲದ ಚೆಲುವ ಶ್ರೀ ಚನ್ನಮಲ್ಲಿಕಾರ್ಜುನ. ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ. ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಕೂದಲಿಂದ ಮರೆ ಮಾಡುವ ಕಾರಣವೇನಿತ್ತು? ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಫಲಿಸಿದೆ. ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿತ್ತು. ಈ ಆರಿಕೆಯ ಉತ್ತರ ಬೇಡ. ದೇಹ ದಿಗಂಬರವಾಗಿದ್ದರೂ
ಕೂದಲಿಂದ ಮರೆ ಮಾಡುವ ಕಾರಣವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ನಮಗಾಗಿಯೇ. ನಿರ್ವಿಕಾರದ ಸ್ಥಿತಿ ಅಳವಡೆದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರ ಬಾರದೆಂದು ಮುಚ್ಚಿರುವೆ. ಎಂತಹ ವೈರಾಗ್ಯ! ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿಕೀಟಗಳಿಂದ ರಕ್ಷಣೆ, ಸೀರೆ ಇದ್ದರೆ ಸ್ತ್ರೀಗೆ ಶೀಲ ರಕ್ಷಣೆ. ಅದನ್ನೇ ಕಳಚಿ ಬಿಟ್ಟರೆ? ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಳಚಿತವಾಗಲು ಆಸ್ಪದವಿಲ್ಲ. ನಾನಾದರೂ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ. ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವಿಲ್ಲ. ಕಾಮದಿಂದ ಕಂಡ ಕ್ರೋಧದಿಂದ ಅಸ್ತಿ, ಲೋಭದಿಂದ ಸಕಲ ವಿಷಯಗಳು, ಮೋಹದಿಂದ ನೋಡಿದನೆಂಬುದೆಲ್ಲ ಕಾಮನ ಬಲೆಯೊಳಕ್ಕೆ, ಕಾಮನ ಗೆದ್ದ ತಾವಾವುದೇಳ ಗುಹೇಶ್ವರ ಲಿಂಗಕ್ಕೆ. ದೇಹದಲ್ಲಿದ್ದು ದೇಹಗುಣ ಅಳಿದುಕೊಂಡರೆ ದೇವರೊಡನೆ ಭಾವ ಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆನು. ನಾವೆಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ. ನಾ ಸತ್ತೆಂದು ಹೆಣ ಕೂಗುವುದುಂಟೆ, ಬೈಚೆಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದುಂಟೆ. ಈ ಮಾತನ್ನು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ನಾ ಸತ್ತೆಂದು ಹೆಣ ಕೂಗುದುದುಂಟು, ಬೈಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿಯಾದುದುಂಟು. ಇದನ್ನೆಲ್ಲ ನಿಶ್ಚಯಿಸಿ ನೋಡಿ ಆ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ. ನೀನು ಮಾತಿನ ಜಾಣೆ. ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾದ ಮೇಲೆ ಮೌನ ತಾಳದೆ. ಆದರೇನಂತೆ ತುಂಬಿದ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ. ನಿಜ ನಿಜ. ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭಾವವನ್ನು ಇತರರಿಗೆ ಬಿತ್ತಿಸುವಾಗ ಮಾತನಾಡುವನು. ನನ್ನದು ಇದೇ ಸ್ಥಿತಿ ಎಂದು ವಿನಯವಾಗಿ ಹೇಳುವೆನು. ಬಲೆ ಬಲೆ ಮಗಳೇ, ಭಲೆ ಭಲೆ ವೀರ, ವೈರಾಗ್ಯ ನಿಧಿ, ಶರಣ ಜನರ ಕಣ್ಮಣಿ, ನೋಡಲಿಕ್ಕೆ ಸ್ತ್ರೀರೂಪ, ಅಂತರಂಗವೆಲ್ಲ ಶಿವರೂಪ. ಜಗದಕ್ಕ ಜಗದವ್ವ ನೀನು, ಹೆತ್ತ ತಾಯಿ ಮಹಾದೇವಿ, ಅಕ್ಕನ ಪದಕ್ಕೆ ನಮೋ ಎನ್ನುವೆ. ಅವ್ವ, ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ. ನಿನ್ನ ನಿಜ ಸ್ವರೂಪವನ್ನು ಪ್ರದರ್ಶಿಸಲು ಈ ನಾಟಕ. ಚಂದನವನ್ನು ಕಡೆದು ಕೊರೆದು ತೈದೊಡೆ ತನ್ನ ಕಂಪನ್ನು ಬಿಡುವುದೇ ನನ್ನ ಹಿತಕ್ಕೆ ಈ ಪರೀಕ್ಷೆ ಎಂದು ಮನಗೊಂಡೆ. ಹೀಗೆ ಭರತಖಂಡದಲ್ಲಿ ಸಾವಿರಾರು ಶರಣರು ಕೈಯಲ್ಲಿ ಕಾಯಕ, ಮನದಲ್ಲಿ ಶಿವದಾನ, ಮಾತಿನಲ್ಲಿ ಲಿಂಗ ಕಳೆ, ವಿಶ್ವಗುರು ಬಸವಣ್ಣನವರು ಸಮಗ್ರ ಕ್ರಾಂತಿಯ ನೇತರರು. ಶತಮಾನಗಳಿಂದ ಅಸ್ಪೃಶ್ಯರೆಂದು ದೂರವಿಟ್ಟ ಮಾನವರನ್ನು ಮುಟ್ಟಿಕೊಂಡು ಅಪ್ಪಿಕೊಂಡು ತನ್ನಂತೆ ಮಾಡಿದ ಮಹಿಮರು. ಕಾಯಕವೇ ಕೈಲಾಸವೆಂದು ಘೋಷಿಸಿ ಆಚರಿಸಿ ತೋರಿಸಿದ ನವ ಸಮಾಜದ ನಿರ್ಮಾಪಕರು. ಹೆಣ್ಣು ಅಹಬಲೆ, ಕೀಳು, ಅಪಮಿತ್ರಳು ಎಂಬುದನ್ನು ಒಡೆದೋಡಿಸಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ತಂದು ಕೊಟ್ಟ ನವ ಸಮಾಜದ ಧರ್ಮಾಪಿತರು. ಹೀಗಿತ್ತು ನಮ್ಮ ಚಿಕ್ಕ ಚುಕ್ಕ ಅನುಭವ ಮಂಟಪದ ರೂಪ. ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಳ ಎಂಬುಗೊಂಡೆ ಏಳ ಚೆನ್ನ ಮಲ್ಲಿಕಾರ್ಜುನ ತನು ಕರಗದವರಲ್ಲಿ ಪುಷ್ಪವನಲ್ಲಿ ನೀನು ಮನ ಕರಗದವರಲ್ಲಿ ಗಂಧಾಕ್ಷತೆಯ ನಲ್ಲಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನಲ್ಲೇ ನೀನು. ಧನ್ಯವಾದ. ಶರಣು ಶರಣಾರ್ಥಿ. 12ನೇ ಶತಮಾನದಲ್ಲಿ ನಡೆದ ಅನುಭವ ಮಂಟಪದ ಸತ್ಯ ಹಾಗೂ ಜ್ಞಾನದ ವಿಚಾರಗಳನ್ನು ನಮ್ಮೆಲ್ಲರಿಗೂ ಅತ್ಯಂತ ಮನಮುಟ್ಟುವಂತೆ ಪ್ರಸ್ತುತಪಡಿಸಿದಂತಹ ಸಿಬಿಎಸ್ಇ ವಿಭಾಗದ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು. ಈ ಒಂದು ನಾಟಕದ ಮಾರ್ಗದರ್ಶಕರು ಶ್ರೀಮತಿ ಹೇಮಲತಾ ಮೇಡಮ್ ರವರು, ಸಿಬಿಎಸ್ಇ ವಿಭಾಗದ ಸಂಗೀತ ಶಿಕ್ಷಕರು.